ಶಾಸಕರಾದ ಉದಯ್ ಗರಡಾಚಾರ್ ಅವ್ರ ಜೊತೆ ನಾನಿದ್ದೇನೆ ಸರ್. ಇವತ್ತು ಒಂದು ಲೇಟೆಸ್ಟ್ ಎಕ್ಸಾಂಪಲ್, ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪೇಷನ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರಾ ಅಥವಾ ಫ್ರಸ್ಟ್ರೇಟ್ ಆಗ್ತಿದಾರಾ ಗೊತ್ತಾಗ್ತಿಲ್ಲ. ಇವತ್ತು ಬೆಳಗಾವಿಯಲ್ಲಿ ಡ್ಯೂಟಿ ಮೇಲೆ ಇರುವಂತ ಒಬ್ಬ ಪೊಲೀಸ್ ಅಧಿಕಾರಿನ ಅವನು ಎಸ್ ಪಿ ಬಾರೋ ಇಲ್ಲಿ ಅಂತ ಕರೀತಾರೆ, ಏಕವಚನದಲ್ಲಿ ಮಾತಾಡ್ತಾರೆ, ಹೊಡೆಯೋ ಅಂತ ಒಂದು ಕೈ ಸನ್ನೆಯನ್ನ ಮಾಡ್ತಾರೆ. ಒಬ್ಬ ನಾಯಕನಾಗಿ ಆ ರೀತಿ ಅವ್ರು ಮಾಡೋದು ಸರಿ ಅನ್ಸುತ್ತಾ ರಾಜ್ಯದ ದೊರೆಯಾಗಿ ಅಂತ ನಿಮ್ಮ ದೃಷ್ಟಿಲಿ ಸರ್? ಇಲ್ಲ, ಅದು ಮಾಡೋದು ನಿಜವಾಗಲೂ ತಪ್ಪು. ಯಾಕಂದರೆ ಪ್ರಪ್ರಥಮವಾಗಿ ನನಗೆ ತಿಳಿದಿರುವಂಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರು ಯಾವತ್ತೂ ಅವರ ಕೂಲನ್ನು ಕಳ್ಕೊಳ್ಳೋದೇ ಇಲ್ಲ, ನಿಜವಾಗ್ಲೂ ಕಳ್ಕೊಳ್ಳೋದಿಲ್ಲ. ಅವರು ಯಾಕೋ ಏನೋ ಈ ಸಲ ಸ್ವಲ್ಪ ಭಾಳ ಬೇರೆ ರೀತಿಯಲ್ಲಿ ಮಾತನಾಡಿ ಒಂದು ಥರ ಮಾತಾಡಿದ್ರು. ಅದು ಬಹಳ ಜನಕ್ಕೆ ಅದು ಸರಿ ಕಾಣಿಸ್ಲಿಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ನೋಡಿ, ಒಂದು ಪೊಲೀಸ್ ಆಫೀಸರ್ ಅಂತ ಹೇಳಿದ ಮೇಲೆ ಆಯಪ್ಪ ಒಂದು ಅಧಿಕಾರಿಗಳೇನು ಹೇಳ್ತಾರೆ, ಅಧಿಕಾರಿಗಳಿದ್ರೇನೆ ನಾವುಗಳಿರೋರು. ಸೊ ಹಿಂಗಾಗಿ ಅಧಿಕಾರಿಗಳ ಮೇಲೆ ಯಾರೂ ಕೈ ಎತ್ತಬಾರ್ದು. ಒಂಥರ ಅದು ಇದು ಮಾಡಿ ಇವತ್ತು ಯಾಕೋ ಪಾಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾಕೋ ಏನೋ ಒಂದು ಥರವಾದ ಒಂದು ಭಾವನೆಗಳಲ್ಲಿ ಏನೋ ಒಂದು ಹುಮ್ಮಸ್ಸಲ್ಲಿ ಏನೋ ಒಂದು ಮಾತಾಡ್ಬಿಟ್ಟಿದ್ದಾರೆ. ಅದು ತಪ್ಪು ಇದು ಅಂತ ನನಗೆ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಆ ಥರದವರು ಅಲ್ಲ. ಈಸ್ ಎ ಫ್ಯಾಂಟಾಸ್ಟಿಕ್ ಚೀಫ್ ಮಿನಿಸ್ಟರ್, ಬಹಳ ದೊಡ್ಡ ವ್ಯಕ್ತಿ ಆಯ್ತ. ಅವರು ಯಾಕೋ ಏನೋ ಇದು ಫಸ್ಟ್ ಟೈಮ್ ನಾನು ಕಂಡಂಗೆ ಇದು ಈ ಥರ ಆಗಿದೆ. ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ, ಸಾರ್ ಇದು ಮಾಡಿದ್ದು ತಪ್ಪು, ಅವ್ರನ್ನ ಒಂದು ಸಲ ಕರೆದುಬಿಟ್ಟು ನಮ್ಮ ಪೊಲೀಸ್ ಆಫೀಸರ್ನ ಅವ್ರ ಬೆನ್ನ ಮೇಲೆ ಕೈ ಹಾಕಿ ಒಂದೇನೋ ಒಂದು ಸರ್ ಮಾಡಿಬಿಟ್ಟು ಬಿಟ್ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇ ವಿಚಾರ ಸರ್, ನಿನ್ನೆ RB ತಿಮ್ಮಾಪುರ ಒಬ್ಬರು ಕ್ಯಾಬಿನೆಟ್ ಮಿನಿಸ್ಟರು, ಸಿಟ್ಟಿಂಗ್ ಮಿನಿಸ್ಟರು, ಪೆಹಲ್ಗಾವ್ ಇನ್ಸಿಡೆಂಟ್ ಬಗ್ಗೆ ಮಾತಾಡುವಾಗ ಒಂದು ಸ್ವಲ್ಪ ಲೈಟ್ ಟಾಕ್ ಅಂತಾನೆ ಅನಿಸ್ತಾ ಇದೆ. ಯಾಕೆಂದ್ರೆ ಉಗ್ರರು ಬಂದಾಗ ಧರ್ಮ ಕೇಳಿ ಗುಂಡೊಡಿಯೋದಕ್ಕೆ ಟೈಮ್ ಇರಲ್ಲ, ಬಡ ಅಂತ ಗುಂಡೊಡೆದು ಹೋಗ್ತಾರೆ, ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ ಈ ಇವೆಂಟ್ ನ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಮೃತರ ಪತ್ನಿಯೇ ಹೇಳ್ಕೊಂಡಿದ್ದಾರೆ, ಧರ್ಮ ಕೇಳಿದ್ರು, ಕಲ್ಮಾ ಓದು ಅಂತ ಹೇಳಿದ್ರು, ಮಾಡದೇ ಇದ್ದಾಗ ಹೊಡೆದ್ರು ಅಂತ. ಅವ್ರ ಮಾತನ್ನು ಕೂಡ ಅಲ್ಗಳ್ದಿದ್ದಾರೆ, ಗಾಬ್ರಿಯಲ್ ಆತರ ಹೇಳಿರ್ಬೋದು ಅಂತ. ಇದು ಸ್ವಲ್ಪ ಟೀಕೆ ಆರಂಭ ಆಗಿರುವಂತದ್ದು. ಲೈಟ್ ಆಗಿ ಮಾತಾಡಿದ್ದಾರೆ ತುಂಬಾ ಅಂತ ದೇಶದ ವಿಚಾರವಾಗಿ. ಅಲ್ಲ, ಪ್ರಪ್ರಥಮವಾಗಿ ನಮ್ಮ ದೇಶದ ವಿಚಾರದಲ್ಲಿ ಬೇರೆ ಯಾರೂ ಮಾತಾಡೋದಕ್ಕೆ ಅಧಿಕಾರವೇ ಇಲ್ಲ. ಯಾಕಂದ್ರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಸಿಕ್ಕಾಪಟ್ಟೆ ಒಂದು ರೋಷ ಬಂದುಬಿಟ್ಟಿದೆ. ಯಾಕಂದ್ರೆ ಎಲ್ಲಿಂದ ಇವರು ಯಾರನ್ನ ಶೂಟ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗಿದೆ ಈಗ. ಸೊ ಬಹಳಷ್ಟು ತಪ್ಪು ಮಾಡಿದ್ದಾರೆ ಅವರು ಅಂತ ನನ್ನ ಭಾವನೆ. ಉದಯ್ ಗರಡಾಚಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಾಸಕರಾದ ಉದಯ್ ಗರಡಾಚಾರ್ ಅವ್ರ ಜೊತೆ ನಾನಿದ್ದೇನೆ ಸರ್. ಇವತ್ತು ಒಂದು ಲೇಟೆಸ್ಟ್ ಎಕ್ಸಾಂಪಲ್, ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪೇಷನ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರಾ ಅಥವಾ ಫ್ರಸ್ಟ್ರೇಟ್ ಆಗ್ತಿದಾರಾ ಗೊತ್ತಾಗ್ತಿಲ್ಲ. ಇವತ್ತು ಬೆಳಗಾವಿಯಲ್ಲಿ ಡ್ಯೂಟಿ ಮೇಲೆ ಇರುವಂತ ಒಬ್ಬ ಪೊಲೀಸ್ ಅಧಿಕಾರಿನ ಅವನು ಎಸ್ ಪಿ ಬಾರೋ ಇಲ್ಲಿ ಅಂತ ಕರೀತಾರೆ, ಏಕವಚನದಲ್ಲಿ ಮಾತಾಡ್ತಾರೆ, ಹೊಡೆಯೋ ಅಂತ ಒಂದು ಕೈ ಸನ್ನೆಯನ್ನ ಮಾಡ್ತಾರೆ. ಒಬ್ಬ ನಾಯಕನಾಗಿ ಆ ರೀತಿ ಅವ್ರು ಮಾಡೋದು ಸರಿ ಅನ್ಸುತ್ತಾ ರಾಜ್ಯದ ದೊರೆಯಾಗಿ ಅಂತ ನಿಮ್ಮ ದೃಷ್ಟಿಲಿ ಸರ್? ಇಲ್ಲ, ಅದು ಮಾಡೋದು ನಿಜವಾಗಲೂ ತಪ್ಪು. ಯಾಕಂದರೆ ಪ್ರಪ್ರಥಮವಾಗಿ ನನಗೆ ತಿಳಿದಿರುವಂಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರು ಯಾವತ್ತೂ ಅವರ ಕೂಲನ್ನು ಕಳ್ಕೊಳ್ಳೋದೇ ಇಲ್ಲ, ನಿಜವಾಗ್ಲೂ ಕಳ್ಕೊಳ್ಳೋದಿಲ್ಲ. ಅವರು ಯಾಕೋ ಏನೋ ಈ ಸಲ ಸ್ವಲ್ಪ ಭಾಳ ಬೇರೆ ರೀತಿಯಲ್ಲಿ ಮಾತನಾಡಿ ಒಂದು ಥರ ಮಾತಾಡಿದ್ರು. ಅದು ಬಹಳ ಜನಕ್ಕೆ ಅದು ಸರಿ ಕಾಣಿಸ್ಲಿಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ನೋಡಿ, ಒಂದು ಪೊಲೀಸ್ ಆಫೀಸರ್ ಅಂತ ಹೇಳಿದ ಮೇಲೆ ಆಯಪ್ಪ ಒಂದು ಅಧಿಕಾರಿಗಳೇನು ಹೇಳ್ತಾರೆ, ಅಧಿಕಾರಿಗಳಿದ್ರೇನೆ ನಾವುಗಳಿರೋರು. ಸೊ ಹಿಂಗಾಗಿ ಅಧಿಕಾರಿಗಳ ಮೇಲೆ ಯಾರೂ ಕೈ ಎತ್ತಬಾರ್ದು. ಒಂಥರ ಅದು ಇದು ಮಾಡಿ ಇವತ್ತು ಯಾಕೋ ಪಾಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾಕೋ ಏನೋ ಒಂದು ಥರವಾದ ಒಂದು ಭಾವನೆಗಳಲ್ಲಿ ಏನೋ ಒಂದು ಹುಮ್ಮಸ್ಸಲ್ಲಿ ಏನೋ ಒಂದು ಮಾತಾಡ್ಬಿಟ್ಟಿದ್ದಾರೆ. ಅದು ತಪ್ಪು ಇದು ಅಂತ ನನಗೆ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಆ ಥರದವರು ಅಲ್ಲ. ಈಸ್ ಎ ಫ್ಯಾಂಟಾಸ್ಟಿಕ್ ಚೀಫ್ ಮಿನಿಸ್ಟರ್, ಬಹಳ ದೊಡ್ಡ ವ್ಯಕ್ತಿ ಆಯ್ತ. ಅವರು ಯಾಕೋ ಏನೋ ಇದು ಫಸ್ಟ್ ಟೈಮ್ ನಾನು ಕಂಡಂಗೆ ಇದು ಈ ಥರ ಆಗಿದೆ. ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ,
ಸಾರ್ ಇದು ಮಾಡಿದ್ದು ತಪ್ಪು, ಅವ್ರನ್ನ ಒಂದು ಸಲ ಕರೆದುಬಿಟ್ಟು ನಮ್ಮ ಪೊಲೀಸ್ ಆಫೀಸರ್ನ ಅವ್ರ ಬೆನ್ನ ಮೇಲೆ ಕೈ ಹಾಕಿ ಒಂದೇನೋ ಒಂದು ಸರ್ ಮಾಡಿಬಿಟ್ಟು ಬಿಟ್ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇ ವಿಚಾರ ಸರ್, ನಿನ್ನೆ RB ತಿಮ್ಮಾಪುರ ಒಬ್ಬರು ಕ್ಯಾಬಿನೆಟ್ ಮಿನಿಸ್ಟರು ಸಿಟ್ಟಿಂಗ್ ಮಿನಿಸ್ಟರು ಪೆಹಲ್ಗಾವ್ ಇನ್ಸಿಡೆಂಟ್ ಬಗ್ಗೆ ಮಾತಾಡುವಾಗ ಒಂದ್ ಸ್ವಲ್ಪ ಲೈಟ್ ಟಾಕ್ ಅಂತಾನೆ ಅನಿಸ್ತಾ ಇದೆ. ಯಾಕೆಂದ್ರೆ ಉಗ್ರರು ಬಂದಾಗ ಧರ್ಮ ಕೇಳಿ ಗುಂಡೊಡೆಯೋದಕ್ಕೆ ಟೈಮ್ ಇರಲ್ಲ, ಬಡ ಬಡ ಅಂತ ಗುಂಡೊಡೆದು ಹೋಗ್ತಾರೆ, ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ ಈ ಇವೆಂಟ್ ನ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಮೃತರ ಪತ್ನಿಯೇ ಹೇಳ್ಕೊಂಡಿದ್ದಾರೆ, ಧರ್ಮ ಕೇಳಿದ್ರು, ಕಲ್ಮಾ ಓದು ಅಂತ ಹೇಳಿದ್ರು, ಮಾಡದೇ ಇದ್ದಾಗ ಹೊಡೆದ್ರು ಅಂತ. ಅವ್ರ ಮಾತನ್ನು ಕೂಡ ಅಲ್ಗಳ್ದಿದ್ದಾರೆ, ಗಾಬ್ರಿಯಲ್ ಆತರ ಹೇಳಿರ್ಬೋದು ಅಂತ. ಇದು ಸ್ವಲ್ಪ ಟೀಕೆ ಆರಂಭ ಆಗಿರುವಂತದ್ದು. ಲೈಟ್ ಆಗಿ ಮಾತಾಡಿದ್ದಾರೆ ತುಂಬಾ ಅಂತ ದೇಶದ ವಿಚಾರವಾಗಿ. ಅಲ್ಲ, ಪ್ರಪ್ರಥಮವಾಗಿ ನಮ್ಮ ದೇಶದ ವಿಚಾರದಲ್ಲಿ ಬೇರೆ ಯಾರೂ ಮಾತಾಡೋದಕ್ಕೆ ಅಧಿಕಾರವೇ ಇಲ್ಲ. ಯಾಕಂದ್ರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಸಿಕ್ಕಾಪಟ್ಟೆ ಒಂದು ರೋಷ ಬಂದುಬಿಟ್ಟಿದೆ. ಯಾಕಂದ್ರೆ ಎಲ್ಲಿಂದ ಇವರು ಯಾರನ್ನ ಶೂಟ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗಿದೆ ಈಗ. ಸೊ ಬಹಳಷ್ಟು ತಪ್ಪು ಮಾಡಿದ್ದಾರೆ ಅವರು ಅಂತ ನನ್ನ ಭಾವನೆ. ಉದಯ್ ಗರುಡಾಚಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅಭಿಷೇಕ್ BV ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಾಸಕರಾದ ಉದಯ್ ಗರುಡಾಚಾರ್ ಅವ್ರ ಜೊತೆ ನಾನಿದ್ದೇನೆ. ಸರಿ, ಇವತ್ತು ಒಂದು ಲೇಟೆಸ್ಟ್ ಎಕ್ಸಾಂಪಲ್, CM ಸಿದ್ದರಾಮಯ್ಯನವರು ತಮ್ಮ ಪೇಷನ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರಾ ಅಥವಾ ಫ್ರಸ್ಟ್ರೇಟ್ ಆಗ್ತಿದಾರಾ ಗೊತ್ತಾಗ್ತಿಲ್ಲ. ಇವತ್ತು ಬೆಳಗಾವಿಯಲ್ಲಿ ಡ್ಯೂಟಿ ಮೇಲೆ ಇರುವಂತ ಒಬ್ಬ ಪೊಲೀಸ್ ಅಧಿಕಾರಿನ ಅವನು SP ಬಾರೋ ಇಲ್ಲಿ ಅಂತ ಕರೀತಾರೆ, ಏಕವಚನದಲ್ಲಿ ಮಾತಾಡ್ತಾರೆ, ಹೊಡೆಯೋ ಅಂತ ಒಂದು ಕೈ ಸನ್ನೆಯನ್ನ ಮಾಡ್ತಾರೆ. ಒಬ್ಬ ನಾಯಕನಾಗಿ ಆ ರೀತಿ ಅವ್ರು ಮಾಡೋದು ಸರಿ ಅನ್ಸುತ್ತಾ ರಾಜ್ಯದ ದೊರೆಯಾಗಿ ಅಂತ ನಿಮ್ಮ ದೃಷ್ಟಿಲಿ ಸರ್? ಇಲ್ಲ, ಅದು ಮಾಡೋದು ನಿಜವಾಗಲೂ ತಪ್ಪು. ಯಾಕಂದರೆ ಪ್ರಪ್ರಥಮವಾಗಿ ನನಗೆ ತಿಳಿದಿರುವಂಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರು ಯಾವತ್ತೂ ಅವರ ಕೂಲನ್ನು ಕಳ್ಕೊಳ್ಳೋದೇ ಇಲ್ಲ, ನಿಜವಾಗ್ಲೂ ಕಳ್ಕೊಳ್ಳೋದಿಲ್ಲ ಅವರು. ಯಾಕೋ ಏನೋ ಈ ಸಲ ಸ್ವಲ್ಪ ಭಾಳ ಬೇರೆ ರೀತಿಯಲ್ಲಿ ಮಾತನಾಡಿ ಒಂದು ಥರ ಮಾತಾಡಿದ್ರು. ಅದು ಬಹಳ ಜನಕ್ಕೆ ಅದು ಸರಿ ಕಾಣಿಸ್ಲಿಲ್ಲ. ಒಂದು ಇನ್ನೊಂದೇನು ಅಂತ ಹೇಳಿದ್ರೆ, ನೋಡಿ, ಒಂದು ಪೊಲೀಸ್ ಆಫೀಸರ್ ಅಂತ ಹೇಳಿದ ಮೇಲೆ ಆಯಪ್ಪ ಒಂದು ಅಧಿಕಾರಿಗಳೇನು ಹೇಳ್ತಾರೆ, ಅಧಿಕಾರಿಗಳಿದ್ರೇನೆ ನಾವುಗಳಿರೋರು. ಸೊ ಹಿಂಗಾಗಿ ಅಧಿಕಾರಿಗಳ ಮೇಲೆ ಯಾರೂ ಕೈ ಎತ್ತಬಾರ್ದು. ಒಂಥರ ಅದು ಇದು ಮಾಡಿ ಇವತ್ತು ಯಾಕೋ ಪಾಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾಕೋ ಏನೋ ಒಂದು ಥರವಾದ ಒಂದು ಭಾವನೆಗಳಲ್ಲಿ ಏನೋ ಒಂದು ಹುಮ್ಮಸ್ಸಲ್ಲಿ ಏನೋ ಒಂದು ಮಾತಾಡ್ಬಿಟ್ಟಿದ್ದಾರೆ. ಅದು ತಪ್ಪು ಇದು ಅಂತ ನನಗೆ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಆ ಥರದವರು ಅಲ್ಲ. ಈಸ್ ಎ ಫ್ಯಾಂಟಾಸ್ಟಿಕ್ ಚೀಫ್ ಮಿನಿಸ್ಟರ್, ಬಹಳ ದೊಡ್ಡ ವ್ಯಕ್ತಿ ಆಯ್ತ. ಅವರು ಯಾಕೋ ಏನೋ ಇದು ಫಸ್ಟ್ ಟೈಮ್ ನಾನು ಕಂಡಂಗೆ ಇದು ಈ ಥರ ಆಗಿದೆ. ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ, ಸಾರ್ ಇದು ಮಾಡಿದ್ದು ತಪ್ಪು, ಅವ್ರನ್ನ ಒಂದು ಸಲ ಕರೆದುಬಿಟ್ಟು ನಮ್ಮ ಪೊಲೀಸ್ ಆಫೀಸರ್ನ ಅವ್ರ ಬೆನ್ನ ಮೇಲೆ ಕೈ ಹಾಕಿ ಒಂದೇನೋ ಒಂದು ಸರ್ ಮಾಡಿಬಿಟ್ಟು ಬಿಟ್ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇ ವಿಚಾರ ಸರ್, ನಿನ್ನೆ RB ತಿಮ್ಮಾಪುರ ಒಬ್ಬರು ಕ್ಯಾಬಿನೆಟ್ ಮಿನಿಸ್ಟರು ಸಿಟ್ಟಿಂಗ್ ಮಿನಿಸ್ಟರು ಪೆಹಲ್ಗಾವ್ ಇನ್ಸಿಡೆಂಟ್ ಬಗ್ಗೆ ಮಾತಾಡುವಾಗ ಒಂದ್ ಸ್ವಲ್ಪ ಲೈಟ್ ಟಾಕ್ ಅಂತಾನೆ ಅನಿಸ್ತಾ ಇದೆ. ಯಾಕೆಂದ್ರೆ ಉಗ್ರರು ಬಂದಾಗ ಧರ್ಮ ಕೇಳಿ ಗುಂಡೊಡೆಯೋದಕ್ಕೆ ಟೈಮ್ ಇರಲ್ಲ, ಬಡ ಬಡ ಅಂತ ಗುಂಡೊಡೆದು ಹೋಗ್ತಾರೆ, ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ ಈ ಇವೆಂಟ್ ನ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಮೃತರ ಪತ್ನಿಯೇ ಹೇಳ್ಕೊಂಡಿದ್ದಾರೆ, ಧರ್ಮ ಕೇಳಿದ್ರು, ಕಲ್ಮಾ ಓದು ಅಂತ ಹೇಳಿದ್ರು, ಮಾಡದೇ ಇದ್ದಾಗ ಹೊಡೆದ್ರು ಅಂತ. ಅವ್ರ ಮಾತನ್ನು ಕೂಡ ಅಲ್ಗಳ್ದಿದ್ದಾರೆ, ಗಾಬ್ರಿಯಲ್ ಆತರ ಹೇಳಿರ್ಬೋದು ಅಂತ. ಇದು ಸ್ವಲ್ಪ ಟೀಕೆ ಆರಂಭ ಆಗಿರುವಂತದ್ದು. ಲೈಟ್ ಆಗಿ ಮಾತಾಡಿದ್ದಾರೆ ತುಂಬಾ ಅಂತ ದೇಶದ ವಿಚಾರವಾಗಿ. ಅಲ್ಲ, ಪ್ರಪ್ರಥಮವಾಗಿ ನಮ್ಮ ದೇಶದ ವಿಚಾರದಲ್ಲಿ ಬೇರೆ ಯಾರೂ ಮಾತಾಡೋದಕ್ಕೆ ಅಧಿಕಾರವೇ ಇಲ್ಲ. ಯಾಕಂದ್ರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಸಿಕ್ಕಾಪಟ್ಟೆ ಒಂದು ರೋಷ ಬಂದುಬಿಟ್ಟಿದೆ. ಯಾಕಂದ್ರೆ ಎಲ್ಲಿಂದ ಇವರು ಯಾರನ್ನ ಶೂಟ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗಿದೆ ಈಗ. ಸೊ ಬಹಳಷ್ಟು ತಪ್ಪು ಮಾಡಿದ್ದಾರೆ ಅವರು ಅಂತ ನನ್ನ ಭಾವನೆ. ಉದಯ್ ಗರುಡಾಚಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅಭಿಷೇಕ್ BV ರಿಪಬ್ಲಿಕ್ ಕನ್ನಡ, ಬೆಂಗಳೂರು.